ನಮ್ಮ ಸಹಕಾರಿ ಸಂಘಗಳ, ಮುಖ್ಯವಾಗಿ ದಕ್ಷಿಣ ಕನ್ನಡ ಸಹಕಾರಿ ಸಂಘಗಳ ವ್ಯವಹಾರದಲ್ಲಿ ನಿಯಮಗಳು, ಸಹಕಾರಿ ಸಂಘದ ಕಾಯ್ದೆಗಳು ಮತ್ತು ಭವಿಷ್ಯ ನಿಧಿ ಈ ವಿಚಾರದಲ್ಲಿ ನ್ಯಾಯವಾದಿ ಪ್ರದೀಪ್ ಕುಮಾರ್ ಅವರು ಒಂದಷ್ಟು ವಿಷಯಗಳನ್ನು ವಿಮರ್ಶೆ ಮಾಡಬೇಕು ಅಂತೇಳಿ ಈಗ ನಮ್ಮೊಂದಿಗಿದ್ದಾರೆ. ವಕೀಲರೇ, ಪ್ರದೀಪ್ ಕುಮಾರ್ ಅವರೇ, ಏನಿದು ಭವಿಷ್ಯ ನಿಧಿ ಒಂದು ವ್ಯವಸ್ಥೆಯ ಕಾಯ್ದೆ ಏನು ಮತ್ತು ಅದನ್ನು ಯಾವ ರೀತಿ ಅನುಷ್ಠಾನಗೊಳಿಸಲಾಗ್ತಾ ಇದೆ? ಇದು ಚುರುಕಾಗಿ ಹೇಳೋದಂದರೆ, ಕೇಂದ್ರ ಸಹಕಾರ ಕಾಯ್ದೆ ಈ ಮೊದಲೇ ಇತ್ತು. ಅದರ ಭಾಗವಾಗಿ ನಬಾರ್ಡ್ ಆಧಾರಿತವಾಗಿ ಪ್ರತಿ ಜಿಲ್ಲೆಯಲ್ಲಿ, ಹಿಂದಿನಲ್ಲಿ ತಾಲೂಕಿನ ಸಹಕಾರಿ ಸಂಘಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಾಗಿರುತ್ತೆ, ಕರೆ ವ್ಯವಸ್ಥೆ ದೇಶದಾದ್ಯಂತ. ಇಲ್ಲಿ ಏನಾಗುತ್ತೆ ಅಂದರೆ, ಅದರ ಉದ್ದೇಶ ಬೇರೆ ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು, ದೊಡ್ಡ ದೊಡ್ಡ ಬ್ಯಾಂಕಿಂಗ್ ಸೆಕ್ಟರ್ಗಳನ್ನ ಅದು ಕಟ್ಟಕಡೆಯ ರೈತ ಜನರಿಗೆ ದೇಶಾದ್ಯಂತ ತಲುಪಲು ಅಸಾಧ್ಯ ಆದ ಕಾರಣ ಈ ಕಾನೂನು ಕಾಯ್ದೆ ಪ್ರಕಾರವೇ ಜನರೇ ಒಂದುಗೂಡಿಸಿಕೊಂಡು ಅವರೇ ಸಹಕಾರಿ ವೃತ್ತವನ್ನು ನಡೆಸಿಕೊಳ್ಳುವಂಥ ವ್ಯವಸ್ಥೆ. ಇದು ಈ ದೇಶದಲ್ಲಿಯೂ ರಾಜ್ಯದಲ್ಲಿಯೂ ದಕ್ಷಿಣ ಕನ್ನಡದಲ್ಲಿಯೂ ಸಹ ಇದು ಕಳೆದ 100 ವರ್ಷದಿಂದ ನಡೆದುಕೊಂಡು ಬಂದ ಪದ್ಧತಿ. ಬ್ರಿಟಿಷರ ಕಾಲದಲ್ಲೂ ಸಹ ಈ ಕಾಯ್ದೆ 1800 ಅದರಲ್ಲಿ 68ರಲ್ಲಿ ಅದರ ಕಾಯ್ದೆಗಳು ಅಡಕವಾಗಿದೆ. ಈ ಕಾಯ್ದೆ ಪ್ರಕಾರ ನಾನು ಏನು ಹೇಳ್ತಿದೆ ಅಂದರೆ, ಇದರಲ್ಲಿ ಸಹಕಾರಿ ಸಂಘದಲ್ಲಿ ಮಹಾಸಭೆ ಅಂತಿಮ ನಿರ್ಣಯ ಅಲ್ಲ. ಇಲ್ಲಿ ಮುಖ್ಯವಾಗಿ ಅಂತ ಅಂತ ಹೇಳಿದ್ರೆ, ಇದೊಂದು ರೈತರ ಸಭೆ, ಸಾವಿರಾರು ರೈತರು ನೋಂದಣಿಯಾಗಿಂತ ಸದಸ್ಯರನ್ನು ಪಡೆದಿರುವಂತಹ ಒಂದು ಸಂಸ್ಥೆ. ಅದು ನೌಕರು, ಅಲ್ಲಿ ಮಾಲೀಕರು ಅಂತ ಹೇಳಿದ್ರೆ ಅಲ್ಲಿ ರೈತರು ಅಂತ ಒಂದು ರೈತರ ಸಂಸ್ಥೆಯಲ್ಲಿ ಸಾವಿರಾರು ಕೋಟಿ ವ್ಯವಹಾರ ಆಗ್ತದೆ. ಹೌದು. ಈ ಪ್ರದೇಶದಲ್ಲಿ ಸುಮಾರು ಒಂದು 23 ಸಹಕಾರಿ ಸಂಘಗಳಲ್ಲಿ ಪ್ರಾಥಮಿಕದಲ್ಲಿ ಒಂದು 10,000 ಕೋಟಿಯ ವ್ಯವಹಾರ ವಾರ್ಷಿಕ. ಇಲ್ಲಿನ ಇದು ಇಲ್ಲಿನ GDP ಲೆಕ್ಕದಲ್ಲಿ ಇದು ಶೇಕಡ ಅರ್ಧ ಆರ್ಥಿಕತೆ ಬರೀ ರೈತ ಆರ್ಥಿಕ ಚಟುವಟಿಕೆಯಲ್ಲಿ ಆಗ್ತದೆ. ಈ ಸುಳ್ಯ ತಾಲೂಕಿಗೆ ಸಹಕಾರಿ ಸಂಘಗಳಲ್ಲಿ ಮಾತ್ರ ಹೇಳಬೇಕು. ಇಲ್ಲಿ ಏನಾಗ್ತದೆ ಅಂದರೆ, ಇಲ್ಲಿ ಸಹಕಾರಿ ಸಂಘಗಳಲ್ಲಿ ಅದಕ್ಕೆ ಆಗ ನೌಕರರು ಇದಾಗುತ್ತೆ, ಅದಕ್ಕೊಬ್ಬ ಕಾರ್ಯನಿರ್ವಹಣಾಧಿಕಾರಿ ಇರುತ್ತೆ, ಮತ್ತು ಅದಕ್ಕೊಂದು ಕೌನ್ಸಿಲ್ ಇರ್ತದೆ. 5 ವರ್ಷದ ಅವಧಿಯಲ್ಲಿ ಆ ಆಡಳಿತದಲ್ಲಿ ಚುನಾವಣೆ ಈ ರೀತಿಯಲ್ಲಿ ಅದು ನಡೀತಾ ಇರ್ತದೆ. ಅದೊಂದು ಭಾಗ ಬೇರೆ. ಇಲ್ಲಿ ಸಮಸ್ಯೆಗಳು ಇದು ಏನಾಗಿದೆ ಅಂದರೆ, ವಾರ್ಷಿಕವಾಗಿ ಆಡಿಟಿಂಗ್ ಇದಾಗುತ್ತೆ, ಆಂತರಿಕ ಲೆಕ್ಕಾಚಾರ ಇದಾಗುತ್ತೆ. ಇಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಅಂತ ಇಲ್ಲಿ ಇದು ಏನಾಗುತ್ತೆ, ವ್ಯವಹಾರಗಳು 200-300-400 ಕೋಟಿ ಮಾಡಿರ್ತಾರೆ. ಇಲ್ಲಿ ಲಾಭಾಂಶಗಳು ಒಂದು ಅಷ್ಟು ಮಾಡಿ ಒಂದು ಇಷ್ಟೊಂದಿಲ್ಲ, 1 ಕೋಟಿ 1.5 ಕೋಟಿ 2 ಕೋಟಿ ಬಂದಿರ್ತದೆ, ಅಥವಾ 3 ಕೋಟಿ ಎಲ್ಲ ಎಂಪ್ಲಾಯೀಸ್ಗಳಿಗೆ ಸರಿಸುಮಾರು ಒಂದು 80 ಲಕ್ಷದಷ್ಟು ಸರಾಸರಿ ಎಲ್ಲರಲ್ಲಿಯೂ ಸಂಬಳ, ಭತ್ಯೆ, ಸಾಮಾಜಿಕ ಬದ್ಧತೆ, ಇನ್ನು ಇನ್ಸೂರೆನ್ಸು, ಈ ರೀತಿಯಲ್ಲೆಲ್ಲ ವಿಮೆಗಳಲ್ಲೆಲ್ಲ ಹೋದಾಗ ಹೋಗ್ತದೆ. ಅಷ್ಟು ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ, ಇದರಲ್ಲಿ ಈಗ ಇತ್ತೀಚೆಗೆ ನಾಡ್ದು ಇದರಲ್ಲಿ ಎಲ್ಲ ಸಹಕಾರಿ ಸಂಘಗಳ ಅವಧಿ ಮುಗಿತಾ ಬಂತು, ಕೊನೆಯ ಮಾಸ ಬರ್ತದೆ. ರೈತಾಪಿ ಜನರಿಗೆ ಗೊತ್ತಿಲ್ಲ ಇದೇನಂದರೆ, ಆಡಿಟರ್ಸ್ಗಳು ಮಾಡಿ ಅದನ್ನ ಇಟ್ಟದನ್ನು ಇವರು ಓಕೆ ಮಾಡಿ ಪಾಸ್ ಮಾಡಿಡೋದು, ಚಾ ತಿಂಡಿ ಕುಡ್ಕೊಂಡು ಇದನ್ನು ಪಾಸ್ ಮಾಡೋದು. ಅಲ್ಲಿ ಏನು ಎಂತಂದು ಹೋಗಿಲ್ಲ, ಇದು ಗೊತ್ತಿದ್ದು ಮಾಡೋದು. ಇದನ್ನು ಕೆಲವು ಪಟ್ಟಬದ್ಧ ಶಾಸ್ತ್ರಗಳು ಇಲ್ಲಿ ಏನಾಗುತ್ತೆ ಅಂದರೆ, ಭವಿಷ್ಯ ನಿಧಿ, ಪ್ರಾವಿಡೆಂಟ್ ಫಂಡ್ ಕಾನೂನು ಈಗ ಏನಾಗುತ್ತೆ, ಸ್ಟ್ರಿಕ್ಟ್ ಆಗಿ ಹೇರಿದೆ. ಒಬ್ಬ ಎಂಪ್ಲಾಯಿಗೆ 15,000 ಕೆಳಗೆ ವೇತನ, ಅವ 12%ನಾಗ 1,800 ರೂಪಾಯಿ ಕಟ್ಟಲಿಕ್ಕೆ. ಅವ ನೌಕರ ಕಟ್ಟಬೇಕು, ಓನರ್ ನಾವು ರೈತರು ಕಟ್ಟಬೇಕು. ಇಲ್ಲಿ ಏನಾಗುತ್ತಿದೆ ಅಂದರೆ, ಇಲ್ಲಿನ ಕಾರ್ಯನಿರ್ವಹಣಾಧಿಕಾರಿಗಳು ಆಡಳಿತ ಮಂಡಳಿಗಳ ನಿರ್ಲಕ್ಷ್ಯದಿಂದೋ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಗಳ ಬುದ್ಧಿವಂತಿಕೆಯಿಂದಲೋ ಮಾಹಿತಿಯ ಕೊರತೆಯಿಂದೋ ಕಾನೂನು ಬಾಹಿರವಾಗಿ 15,000 60,000 ಸಂಬಳ ಇದ್ದವನಿಗೂ ಸಹ ಈ ಓನರ್ ಕೈಯಿಂದಲೇ ವಸೂಲಾತಿ ಮಾಡ್ತಿದ್ದಾರೆ. ರೈತನಿಗೆ ಗೊತ್ತಾಗಿಲ್ಲ, ಒಂದು ದಿವಸದಲ್ಲಿ ಅವನು ಅದರ ಬಗ್ಗೆ ಯೋಚನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಎಷ್ಟು ಹಲವು ಎಲ್ಲ ಇದಕ್ಕೂ ಕಾನೂನು ಸಲಹೆಗಾರಿದ್ದಾರೆ, ಎಲ್ಲ ಇದರಲ್ಲಿ ಆಂತರಿಕ ಲೆಕ್ಕಾಚಾರ ಇರುತ್ತೆ. ಇವರೆಲ್ಲ ಈ ದೇಶದ ಕಾನೂನು ಮೀರಿ ರಾಜ್ಯದ ಯಾವ ಪ್ರದೇಶದಲ್ಲಿ ಇಲ್ಲದ್ದು ಅಂದರೆ, ಮಡಿಕೇರಿ ಜಿಲ್ಲೆಯಲ್ಲಿದೆ, ಹಾಸನದಲ್ಲಿದೆ,
ಅಂತ ಯಾವ ಪ್ರದೇಶದಲ್ಲಿ ಈ ಟೈಪ್ ಇಲ್ಲ. ಅದು ಈ ಕರಾವಳಿಯಲ್ಲಿ ಈ ಕರಾವಳಿಯಲ್ಲಿ ಇದೆ. 15,000ಕ್ಕಿಂತ ಕಡಿಮೆ ವೇತನ ಪಡೆಯೋರಿಗೆ 12% ನೌಕರನ ಇದರಿಂದ, ಹೌದು, ಅದು ರೈತರಿಂದ ಇದಿರೋ ಒಂದು ನಿಯಮ. ಆದ್ರೆ ಈಗ 15,000 ಮೇಲ್ಪಟ್ಟವರಿಗೂ ಕೂಡ ರೈತರಿಂದಲೇ ಮಾಲೀಕರಿಂದಲೇ ಹೊಸ ನಿಯಮ ಬಾಹಿರವಾದ ಕೆಲಸ ಇಲ್ಲ. ಇದರಿಂದ ಸುಮಾರು ಎಷ್ಟು ಒಂದು ಸಹಕಾರಿ ಸೊಸೈಟಿ, ಒಂದು ಸಹಕಾರಿ ಸಂಘದಿಂದ ರೈತರ ಹಣ 2 ಲಕ್ಷ ಹೋಗುವಲ್ಲಿಗೆ 10 ಲಕ್ಷ ಹೋಗೋದು, ಅಂದ್ರೆ ಅಡಿಷನಲ್ ಹೆಚ್ಚುವರಿಯಾಗಿ 8 ಲಕ್ಷದಷ್ಟು ಹೆಚ್ಚುವರಿಯಾಗಿ ಹೋಗ್ತದೆ. ಅದು ರೈತರಿಗೆ ಸಿಗುತ್ತೆ ನೋಡಿ. ಇವರಿಗೆ ಒಳ್ಳೆ ಮಾಡರೇಟ್ ಸ್ಯಾಲರಿಗೆ ಸಿಗ್ತದೆ, 15, 20, 30, 45. ಅದು ಒಂದು ಗ್ರಾಮೀಣ ಇದರಲ್ಲಿ ಸಣ್ಣ ಇದರಲ್ಲಿ, ಇದು ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆ ಅಲ್ಲ, ಸಣ್ಣ ಇದರಲ್ಲಿ ಇವರಿಗೆ ಈಗ ಏನಂದ್ರೆ ಇನ್ನೂ ಮುಂದುವರೆದ ಇದ್ದಾರೆ. IAS ರೀತಿ ತಹಸೀಲ್ದಾರರಿಗೆ ಸಿಗದಂತ, ಇವರಿಗೆ ಸಿಗದಂತ ಸ್ಯಾಲರಿ ಇವ್ರುಗಳು ತಗೊಳ್ತಾರೆ. ಈಗ ಪ್ರಪೋಸ್ ಆಗಿರುವಂತ ಇವರು ಎಲ್ಲಿ ತನಕ ಅಂದ್ರೆ ಯಾರು ಇದು 5ನೇ ಹೋಗಿ 6ನೇ ಹೋಗಿ 7ನೇ ಎತ್ತಿದ್ದಾರೆ. ಒಂದು ಸಹಕಾರಿ ಸಂಘ ಸಹಬಾಳ್ವೆಯಲ್ಲಿರುವುದರಲ್ಲಿ ಇದು ಏನಾಗ್ತದೆ, ವ್ಯವಹಾರಕ್ಕಿಂತ ಹೆಚ್ಚು ಲಾಭಾಂಶದಲ್ಲಿ ಸ್ಯಾಲರಿ 10-80 ಲಕ್ಷದ ಮೇಲೆ ಹೋಗ್ತದೆ. ಅಂದ್ರೆ ಇವ್ರಿಗೆ ಇನ್ನು 7ನೇ ವೇತನ ಚರ್ಚೆಯಲ್ಲಿದೆ. ಎಷ್ಟು ಬಾಲಿಶ ಅಂದ್ರೆ ಈ ದೇಶದಲ್ಲಿ ಅದನ್ನು ವೇತನ ಕೊಡಬೇಕು ಅನ್ನುವಂಥದ್ದು ಇದರಲ್ಲಿ ಏನಾಗಿಲ್ಲ. ಅದು ಕೊಡುವುದೇ ಆ ಹುದ್ದೆಗಳು ಯಾವುದು, ಗುಮಾಸ್ತ ಹುದ್ದೆಗಳೇ ಇರ್ತದೆ, ಅಟೆಂಡರ್ ಹುದ್ದೆ ಇರ್ತದೆ. ಆ ಹುದ್ದೆಗಳಿಗೆ ಇವ್ರಿಗೂ ಕೊಡ್ತಿರೋದು ಸ್ಯಾಲರಿ ರೇಟ್ ನೋಡಿದ್ರೆ ಸೆಂಟ್ರಲ್ ಆಕ್ಟ್ನ ಪ್ರಕಾರ ಕೊಡ್ತಿದ್ದಾರೆ. IAS ಮಾದರಿಯಲ್ಲಿ ಯಾರು IPS ಕ್ಯಾಟಗರಿಯ ರೀತಿಯಲ್ಲಿ ಕೊಡ್ತಿದ್ದಾರೆ. ಅದು ಒಂದು ಕಡೆ ಆದರೆ ಅದು ಆಗಿ ಇದನ್ನು ಸಹ ಹಗಲುದೊರಡೆ ಮಾಡೋದು ಯಾವುದು, PF ಭವಿಷ್ಯ ನಿಧಿ ಹೆಸರಲ್ಲಿ ಅವರ ಸಂಬಳದಲ್ಲಿ ಕಟ್ ಮಾಡಿಕೊಳ್ಳಿ, ಅವರಿಗೆ ಮಾಡರೇಟ್ ಸ್ಯಾಲರಿ ಸಿಗ್ತದೆ. ಮೂಲ ಪ್ರಶ್ನೆ, ರೈತರು ಸಾವಿರಾರು ರೈತರು ಸದಸ್ಯರಾಗಿರುವಾಗ ಅವರ ಷೇರು ಏನಿದೆ ಅಥವಾ ಅವರಿಗೇನು ವ್ಯವಹಾರ ಲಾಭ ಆಗಬೇಕಾಗಿತ್ತೋ ಅದರ ಹೆಚ್ಚಿನ ಪೋರ್ಷನ್ ಇಲ್ಲಿ ಅದು ಅಲ್ಲದೆ ಆ 80 ಲಕ್ಷ ಅವರಿಗೆ 80 ಲಕ್ಷ ಅಷ್ಟು ಕೊಟ್ಟರೆ ಒಂದು ಮಾದರಿಯಾಗಿ ಒಂದು ಸೊಸೈಟಿ 11 ಜನ ಇದ್ರೆ ಅವರಿಗೆ ಗ್ರ್ಯಾಚ್ಯುಟಿ ಬೇರೆ ಕಟ್ಟಲಿ, ಅದು ಓನರ್ನ ಲಯಬಲ್. ಸಾಮಾಜಿಕ ಭದ್ರತೆ ವೆಲ್ಫೇರ್ ಫಂಡ್ ಅದು ಬೇರೆ, ಇನ್ಸೂರೆನ್ಸು ಬೇರೆ, ಇವುಗಳೆಲ್ಲ ಇದೆ. ಇದೆಲ್ಲ ಇದೆ, ಇದನ್ನ ಕೊಟ್ಟುವಂಥದ್ದು. ಅದಲ್ಲದೆ ಇನ್ನೊಂದು ದೂರ ಅಂತಂದ್ರೆ ಇವ್ರು ಏನೇ ಕೆಲಸ ಮಾಡಿದ್ರು ಕಾನೂನಲ್ಲಿದೆ, ಬೋನಸ್ ಅಂಶಗಳನ್ನು ಇದು ಕೊಡುವಾಗ ಮ್ಯಾಕ್ಸಿಮಮ್ 2 ತಿಂಗಳಿಗೆ ಸೇರಿಸಿ, ಅಂದ್ರೆ ಇವರು 12 ತಿಂಗಳ ಸ್ಯಾಲರಿ ಅಲ್ಲದೆ ನಮ್ಮ ಲಾಭಾಂಶಗಳಲ್ಲಿ ಈ ಲಾಭಾಂಶದಲ್ಲಿ 2 ತಿಂಗಳಷ್ಟು ಇದು ಲಾಭಾಂಶವನ್ನು ಬೋನಸ್ ರೂಪದಲ್ಲಿ, ಅಂದ್ರೆ ಇವರಿಗೆ 30,000 ಸಂಬಳ ಇದ್ರೆ 60,000 ರೂಪಾಯಿ ನಿಮಗೆ ಬೋನಸ್. ಇದು ಅಲ್ಲದೆ ಹಾಗಾದ್ರೆ ನಮ್ಮ ಒಟ್ಟು ಪ್ರಾಫಿಟಿನ ಅರ್ಧ ಭಾಗವನ್ನು ಇವ್ರು ತಿಂತಿದ್ದಾರೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯ, ಆಡಳಿತ ಮಂಡಳಿಯವರಿಗೆ, ಚಾರ್ಟರ್ಡ್ ಅಕೌಂಟೆಂಟ್ಗೆ, CEO ಗೊತ್ತಿರೋ ವಿಷಯ. ಇದರ ಬಗ್ಗೆ ಆದರೆ ಮಾಲೀಕರಾದ ಸದಸ್ಯರಿಗೆ ಈ ಒಳಗುಟ್ಟು ಇದು ಗೊತ್ತಿಲ್ಲ. ಇದನ್ನು ಗೊತ್ತಿರಬೇಕೆ ಪ್ರತಿಯೊಬ್ಬರು ಮಹಾಸಭೆಯಲ್ಲಿ, ಅಥವಾ ಇನ್ನು ಯಾರಿಗಾರು ಕಾನೂನಿನ ಬಗ್ಗೆ ಅರಿವಿಲ್ಲದಿದ್ದರೆ, ಅಥವಾ ಇದು ಗೊತ್ತಿದ್ದೋ ಗೊತ್ತಿಲ್ಲ ಅಂದ್ರೆ ಇವತ್ತೇ ಸಿದ್ಧಪಡಿ ಮಾಡ್ಕೋಬೇಕು. ಇಲ್ಲಾಂದ್ರೆ ನಾವು ಇದನ್ನು ARಗೆ DRಗೆ ಜಾಯಿಂಟ್ ಇದಕ್ಕೆ ನಾವು ಹೇಳಲೇಬೇಕಾಗ್ತದೆ. ಹೀಗೆ ನಡೀತಾ ಉಂಟು ನೋಡಿ. 2 ತಿಂಗಳದ ಬೋನಸ್ ಅನ್ನು ಕೊಡುವುದು ಅದಲ್ಲ, ಅವರ ಲಾಭಾಂಶ ಪರ್ಫಾರ್ಮೆನ್ಸ್ ಏನು 100% ಇದ್ದು 100 ಕೋಟಿ ಲಾಭ ಇದ್ದಿಲ್ಲ ಕರೆಕ್ಟು. ಇದು ಅವನಿಗೆ ಬೋನಸ್ ಸಿಗುದು 5%, 7%, 8%, 10%. ಅಂದ್ರೆ 3,000 ಇದ್ರೆ ಅದು ಜುಜಿಬಿ ಅವನಿಗೆ 2,000-3,000 ಪ್ರಾಫಿಟ್. ಆದ್ರೆ ಬೋನಸ್ನ ಹೆಸರಿನಲ್ಲಿ ಡಬಲ್ ಸಂಬಳ 50,000 ಇದ್ರೆ 1 ಲಕ್ಷ ಅವನಿಗೆ ಬೋನಸ್. ಅಂದ್ರೆ ಬೋನಸ್ ಹೆಸರಲ್ಲೇ ಸುಮಾರು ಒಂದು 10 ಲಕ್ಷ ಅಡಿಷನಲ್ ನಮಗೆ ಹೊರೆ. ಬೋನಸ್ ಒಂದು ತಿಂಗಳದಿರಲಿ, ಅವ್ರು ವರ್ಕ್ ಮಾಡಿದವರಿಗೆ ಒಂದು ತಿಂಗಳು 13 ತಿಂಗಳದು ವರ್ಕ್ ಇದು ಕೊಡೋದು ಬೋನಸ್. ಸೊ ಒಟ್ಟಾರೆಯಾಗಿ ಭವಿಷ್ಯ ನಿಧಿಯ ಒಂದು ವಿಚಾರದಲ್ಲಿ, ಭವಿಷ್ಯ ನಿಧಿ ಮತ್ತು ಬೋನಸ್ನ ವಿಚಾರದಲ್ಲಿ ಮಹಾಸಭೆಗಳಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಸಾಮಾನ್ಯ ರೈತರು, ಮಾಲೀಕರೇನಿದ್ದಾರೆ ಈ ಎಲ್ಲ ಒಳಸುಳಿಗಳನ್ನ ವಿಮರ್ಶೆ ಮಾಡಬೇಕು, ವಿಮರ್ಶೆ ಮಾಡಿ ತೀರ್ಮಾನ ತಗೊಳ್ಬೇಕು. ಅದು ಫೈನಲ್ ಅಲ್ಲ, ನಿಮ್ಮ ಮಹಾಸಭೆಯಲ್ಲೇ ಫೈನಲ್ ತಗೊಳ್ಬೇಕು. ನಿಮಗೆ ಆಗಿಲ್ಲ ಅಂದ್ರೆ ಇದನ್ನು ARಗಳಿಗೆ DRಗಳಿಗೆ ನೇರವಾಗಿದ್ದು. ಇನ್ನು ಮುಂದಿನ ಇದ್ರ ಬಗ್ಗೆ ಯಾರಿಗಾರು ಸಂಶಯ ಇದ್ದಲ್ಲಿ, ಕಾನೂನು ಸಲಹೆ ಬೇಕಾದಲ್ಲಿ, ಅದು ಅಧ್ಯಕ್ಷರುಗಳು ಕೇಳಬಹುದು, ಆಡಳಿತ ಮಂಡಳಿ ಕೇಳಬಹುದು, ಕಾರ್ಯನಿರ್ವಾಹಕರು ಕೇಳಬಹುದು, ಅಥವಾ ನೌಕರರು ಕೇಳಬಹುದು, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಗಳು ಸಹ ನೇರವಾಗಿ ಸಂಪರ್ಕಿಸಬಹುದು. ಎಲ್ಲರ ಹಿತಾಸಕ್ತಿಯಿಂದ, ಸಂಸ್ಥೆ ಹಿತಾಸಕ್ತಿಯಿಂದ, ರೈತರ ಹಿತಾಸಕ್ತಿಯಿಂದ ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಕಾನೂನು ಬಾಹಿರವಾಗಿ ಕೆಲವು ನಡೆಯುವಂತ ಮಾಹಿತಿ ಇದ್ದೋ ಮಾಹಿತಿ ಕೊರತೆಯೋ ಇವುಗಳ ಬಗ್ಗೆ ಒಂದು ಕೂಲಂಕುಷ ವಿಮರ್ಶೆ ಆಗಲೇಬೇಕು ಅಂತ ಹೇಳುವ ಒಂದು ಸ್ಪಷ್ಟವಾದ ಅಭಿಪ್ರಾಯವನ್ನ ಮಲೆನಾಡು ಜಂಟಿ ಕ್ರಿಯಾ ಸಮಿತಿಯಿಂದ ನ್ಯಾಯವಾದಿ ಪ್ರದೀಪ್ ಕುಮಾರ್ ಅವರು ತಿಳಿದುಕೊಟ್ಟಿದ್ದಾರೆ. ನಾನು ಅಶೋಕ್ ಕಡಮಲೆ, ಧನ್ಯವಾದ, ನಮಸ್ಕಾರ.